ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಯಾವುದೇ ರೆಸಿಪಿಗಳೆಲ್ಲ ಏನು ಡೀಟೇಲಾಗಿ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಅಡುಗೆ ಮಾಡೋದನ್ನು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಯಾರಿಗೂ ಬೇಜಾರು ಅನ್ನಿಸ್ಬಾರ್ದು, ಹಾಗಾಗಿ ನಿಮ್ಗೆ ಬೇಜಾರು ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಇದು ವಿಡಿಯೋ ಹಾಕೋ ಅವಶ್ಯಕತೆ ನನಗಿರಲೂ ಇಲ್ಲ, ಆದರೆ ನಮ್ಮಮ್ಮ ನೋಡ್ತಾರಲ್ಲ ಅನ್ನೋದಕ್ಕೋಸ್ಕರ ಇವತ್ತಿಂದು ಇದು ವಿಡಿಯೋ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ ಸ್ನೇಹಿತರೆ ಅಷ್ಟೇ. ನನ್ನ ಅಮ್ಮನಿಗೆ ಹುಷಾರಿಲ್ಲ, ಹಾಗಾಗಿ ಸ್ವಲ್ಪ ನಾವು ಏನಂದ್ರೆ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಕಾಲಿಂಗ್ ಮಾಡಿ ನೋಡಿದ್ರು, ಎಷ್ಟೇ ಇದನ್ನು ಮಾಡಿದ್ರು ಅಂದ್ರೂ ಸ್ವಲ್ಪ ಇದಾಗ್ತಿರುತ್ತೆ. ಆದರೆ ವಿಡಿಯೋದಲ್ಲಿ ನೋಡಿದ್ರು ಅಂತಂದರೂ ಸ್ವಲ್ಪ ನೋಡಾದ್ರೂ ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಈ ರೀತಿಯಾಗಿ ವಿಡಿಯೋ ಮಾಡೋದೇ ಬಿಟ್ಬಿಟ್ಟು ತುಂಬ ದಿನ ಆಗಿತ್ತು. ಏನೋ ಹಾಗೇ ಮಾಡ್ಕೊಂಡು ರೆಸಿಪಿಗಳು ಹಾಕ್ಕೊಂಡು ಹೋಗ್ತಾಯಿದ್ದೆ ಸ್ನೇಹಿತರೆ. ಆದರೆ ಇವತ್ತು ಅಟ್ಲೀಸ್ಟ್ ನನ್ನ ಮಕ್ಕಳು ನಮ್ಮ ಯಜಮಾನ್ರನ್ನ ನೋಡಿನಾದ್ರೂ ಸ್ವಲ್ಪ ಅವ್ರಿಗೆ ಖುಷಿಯಾಗುತ್ತೆ, ಒಂದು ಧೈರ್ಯ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ. ಹಾಗೆಯೇ ಇಲ್ಲಿ ನಾನೇನು ಇದು ಆಗಬೇಕು ಅನ್ನೋದಕ್ಕೂ ಏನು ಮಾಡ್ತಾಯಿಲ್ಲ ಸ್ನೇಹಿತರೆ. ನನ್ನ ಅಮ್ಮನಿಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಅಮ್ಮ ಖುಷಿಯಾಗಿತ್ತಂದರೆ ನನಗೆಲ್ಲದೂ ಇದ್ದಂಗೆ ಸ್ನೇಹಿತರೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ತುಂಬಾ ಇದು ಅಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನೋಡಿ, ದೇವರು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ರೀತಿ ನನ್ನ ಜೀವನದಲ್ಲಿ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ಸ್ನೇಹಿತರೆ. ತುಂಬ ಅಂತಂದ್ರೆ ತುಂಬಾ ಸ್ನೇಹಿತರೆ. ಎಷ್ಟು ಎಂತೆಂಥ ಪರಿಸ್ಥಿತಿಗಳು ಅಂದರೆ ಅದನ್ನೆಲ್ಲ ಹೇಳ್ಕೊಳ್ತಾ ಹೋಗ್ಬಿಟ್ರೆ ಬೇಕಂದ್ರೆ ಒಂದೆರಡು ಸಿನಿಮಾನೇ ಮಾಡಿಬಿಡ್ಬೋದು, ಅಷ್ಟು ಸ್ಟೋರಿ ಇದೆ. ಆದರೆ ಅದನ್ನೆಲ್ಲ ಯಾಕಂದರೆ ಇದರಲ್ಲೆಲ್ಲ ಬಂದುಬಿಟ್ಟು ನಮ್ಮ ವೈಯಕ್ತಿಕವಾದ ವಿಷಯಗಳನ್ನೆಲ್ಲ ಹೇಳ್ಕೊಳ್ಳೋದಷ್ಟು ಒಳ್ಳೆಯದಲ್ಲ ಸ್ನೇಹಿತರೆ. ಆದ್ರೂ ಇದು ಯಾಕೋ ನನಗೆ ಹೇಳ್ಕೊಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ಕೊಳ್ತಿದ್ದೀನಿ ಅಷ್ಟೇ ಸ್ನೇಹಿತರೆ. ಇಲ್ಲ ಅಂತಂದರೆ ನಾನೇನು ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಿರ್ಲಿಲ್ಲ. ಯಾಕಂದರೆ ನನ್ನಮ್ಮ ನೋಡ್ತಾರಲ್ಲ ಅನ್ನೋದು ಒಂದು ಉದ್ದೇಶ. ಆದರೆ ನನ್ನದು ಏನು ದುಃಖ, ಸಂಕಟ, ನೋವು ಎಲ್ಲನೂ ಸ್ವಲ್ಪ ಇದರಲ್ಲಾದ್ರೂ ವಿಡಿಯೋ ಮಾಡ್ಕೊಳ್ತಾ ಮರಿತೀನಲ್ವ ಅನ್ನೋದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಮ್ಮನಿಗೆ ಹುಷಾರಿಲ್ಲ ಅಂಥೇಳಿ ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದ್ರು. ತುಂಬಾ ಅಳು ಬರ್ತಾಯಿತ್ತು ಸ್ನೇಹಿತರೆ. ಇಷ್ಟು ಅಳು ಅಂದರೆ ಇಷ್ಟು ಅಳು ಬರ್ತಾಯಿದೆ. ನಮ್ಮಮ್ಮನಿಗೆ ಹುಷಾರಿಲ್ಲ ಅಂತಂದ್ರೆ ನನ್ನ ಕೈಲಿ ಯಾವಾಗಲೂ ನನಗೆ ಅನ್ಸೋದು ಅಷ್ಟೇ ಸ್ನೇಹಿತರೆ. ಹೇಳ್ತಾ ಇರ್ತಾರೆ ಹೆಣ್ಮಕ್ಳು ಇರಬೇಕು ಕಷ್ಟ ಸುಖಕ್ಕೆ, ಕಷ್ಟ ಬಂದಾಗೆ ಆಗಲಿ ಹೆಣ್ಮಕ್ಳು ಬಂದು ನೋಡ್ತಾರೆ, ಇದನ್ನು ಮಾಡ್ತಾರೆ ಅಂತ ಮಾತಾಡ್ತಿರ್ತಾರಲ್ವ. ಹಾಗಾಗಿ ಕೇಳಿದ್ದೀನಿ. ಹೌದು, ಅದು ಕರೆಕ್ಟ್ ಇಲ್ಲ ಅಂತಲೂ ಹೇಳಲ್ಲ. ಆದರೆ ಕೆಲವೊಬ್ಬರು ನೋಡ್ತಾರೆ, ಎಲ್ಲ ಹೆಣ್ಮಕ್ಳು ನೋಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನಂದನ್ನು ನಾನು ಸೇರಿಸಿ ಹೇಳ್ತಾಯಿದ್ದೀನಿ. ಕೆಲವೊಬ್ಬರು ನೋಡ್ತಾರೆ ಸ್ನೇಹಿತರೆ, ತಂದೆ ತಾಯಿಗಳಿಗೇನೇ ಕಷ್ಟ ಇದು ಬಂದಾಗ ನೋಡ್ತಾರೆ. ಕೆಲವೊಬ್ಬರು ಅವ್ರ ಸುಖಕ್ಕೋಸ್ಕರ ಇದನ್ನು ಮಾಡ್ಕೊಳ್ತಾರೆ. ಹೀಗಾಗಿ ಎಲ್ಲರೂ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಉದಾಹರಣೆ ನನ್ನದನ್ನೇ ನಾನು ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಏನಿಲ್ಲ, ಆದ್ರೂ ನನ್ನ ಗಂಡ ಮಕ್ಕಳು ಅಂತಲೇ ನಾನು ನೋಡ್ತಾಯಿದ್ದೀನಿ ಹೊರತು ನನ್ನ ತಾಯಿದು ನಾನು ಇದನ್ನೇ ಮಾಡ್ತಾಯಿಲ್ಲ. ಹಾಗಾಗಿ ನನಗೆ ನನ್ನದೇ ನಾನು ಹೇಳ್ತೀನಿ, ಬೇರೆದು ಯಾರ್ದು ಹೇಳೋಕ್ಕೋಗಲ್ಲ. ಅವಾಗ ತುಂಬಾ ಮನಸ್ಸಿಗೆ ದುಃಖ, ನೋವು ಆಗ್ತಾಯಿರುತ್ತೆ ಸ್ನೇಹಿತರೆ. ಯಾಕಂದರೆ ನನ್ನ ಪರಿಸ್ಥಿತಿನೂ ಆ ರೀತಿ ಇದೆ ಸ್ನೇಹಿತರೆ. ಅವ್ರದ್ದು ಪರಿಸ್ಥಿತಿ ಆ ರೀತಿ ಇರುತ್ತೇನೋ ಗೊತ್ತಿಲ್ಲ. ಆದ್ರೂ ನಾವು ಆದಷ್ಟು ನಮಗೆ ಅವರು ಒಂದು ಜನ್ಮ ಕೊಟ್ಟು ನಮಗೆ ಇದನ್ನು ಮಾಡಿದ್ದಾರೆ ಅಂದಾಗ ಅವ್ರದ್ದು ನಾವು ಸೇವೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಸ್ನೇಹಿತರೆ. ಹತ್ರದಲ್ಲಿದ್ದೆ ಅಂತ ಅಂದಿದ್ರೆ ಮಾತ್ರ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾನಂತೂ ಹೋಗಿ ಬಂದುಬಿಡ್ತಿದ್ದೆ ಸ್ನೇಹಿತರೆ. ಆದರೆ ನೈಟೆಲ್ಲ ಜರ್ನಿ ಮಾಡಬೇಕು, ಹಾಗಾಗ್ಬಿಟ್ಟು ಒಬ್ಬೊಬ್ಬರೇ ಓಡಾಡೋದು ಕಷ್ಟ ತುಂಬಾ. ಯಾಕಂದ್ರೆ ಬಸ್ಸಲ್ಲಿ ಹೋಗೋ ಟೈಮಿಗೂ ತುಂಬಾ ಒಂದೆರಡು ಸಲ ತುಂಬಾ ಕೆಟ್ಟು ಇದಾಗಿದೆ ಸ್ನೇಹಿತರೆ. ನೈಟ್ ಟೈಮೆಲ್ಲ ಬಸ್ಸಲ್ಲಿ ಜರ್ನಿ ಮಾಡೋ ಟೈಮಿಗೆ ಹಾಗಾಗ್ಬಿಟ್ಟು ಸ್ವಲ್ಪ ಒಬ್ಬೊಬ್ಬಳಿಗೆ ಎಂದೂ ಯಾವತ್ತೂ ಇಷ್ಟು ವರ್ಷದಲ್ಲಿ ಯಾವತ್ತೂ ಒಬ್ಬಳಿಗೆ ನನಗೆ
ಕಳಿಸೋದಿಲ್ಲ ಸ್ನೇಹಿತರೆ ಊರಿಗೆ. ಯಾರಾದರೂ ಒಬ್ರಿಗೆ ಜೊತೆಗೆ ಇದ್ದೇ ಇರ್ತಾರೆ. ಹಾಗಾಗಿ ನನಗೂ ಸ್ವಲ್ಪ ಜೊತೇಲಿದ್ದಾಗೆ ಆ ರೀತಿಯಾಗಿ ಒಂದು 2 ಸಲ ಇದಾಯಿತು. ಹಾಗಾಗಿ ಅವತ್ತಿಂದ ಅಂತಲೇ ಅಷ್ಟೇ ಅಲ್ಲ, ಈ ಪ್ರತಿ ಸಲಿನೂ ಅಷ್ಟೇ ಸ್ನೇಹಿತರೆ. ಈಗ 18 ವರ್ಷ ಆಯಿತು. 18 ವರ್ಷದಿಂದ ಪ್ರತಿ ಬಾರಿನೂ ಜೊತೆಯಲ್ಲಿ ಕರ್ಕೊಂಡೋಗ್ತಾರೆ, ಜೊತೆಯಲ್ಲಿ ಕರ್ಕೊಂಬರ್ತಾರೆ ಸ್ನೇಹಿತರೆ. ಹೀಗಿದೆ ನಮ್ಮ ಪರಿಸ್ಥಿತಿ. ಹೀಗಿದ್ದಾಗ ಒಬ್ಬೊಬ್ಬರೇ ಓಡಾಡೋದು, ಅದು ನೈಟೆಲ್ಲ ತುಂಬಾ ಕಷ್ಟ ಅಂತ ಹೇಳ್ಬೋದು. ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ, ಈ ರೀತಿಯಾಗಿದೆ ಪರಿಸ್ಥಿತಿ. ಆದರೆ ತಾಯಿಯಾದವಳು ತನ್ನ ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ತನ್ನ ಮಕ್ಕಳಿಗೋಸ್ಕರ ಎಷ್ಟು ತನ್ನ ಇದನ್ನೇ ಸವಿಸ್ಬಿಡ್ತಾಳೆ. ಆದರೆ ಅದೇ ಮಕ್ಕಳುಗಳು ಬೆಳೆದು ದೊಡ್ಡವರಾಗಿದ್ದ ನಂತರದಲ್ಲಿ ತಂದೆ ತಾಯಿನ ನೋಡೋದಕ್ಕೇ ಆಗೋದಿಲ್ಲ ಸ್ನೇಹಿತರೆ. ತನ್ನ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತೇಳಿ ಎಷ್ಟೆಲ್ಲ ಕಷ್ಟಪಡ್ತಾರೆ. ಅವರಿಗೋಸ್ಕರನೇ ಅವ್ರ ಜೀವನನೇ ಧಾರೆ ಎರಿತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಮನೇಲೇನೋ ಅದೇ ರೀತಿಯಾಗಿರೋದು ಸ್ನೇಹಿತರೆ. ನಮ್ಮಮ್ಮ ಬದುಕಿದ್ದಾರೆ, ಇವತ್ತಿದ್ದಾರೆ ಅನ್ನೋದಕ್ಕೆ ಕಾರಣ ಅಂದರೆ ನಾನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮಮ್ಮ ಬದುಕಿರೋದು ನನಗೋಸ್ಕರನೇ. ಚಿಕ್ಕಂದಿನಿಂದಲೂ ಅಷ್ಟೇ ಸ್ನೇಹಿತರೆ, ನನ್ನ ಮಗಳಿಗೋಸ್ಕರ ನಾನು ಜೀವಿಸ್ಬೇಕು, ನನ್ನ ಮಗಳಿಗೋಸ್ಕರ ಇರಬೇಕು, ಎಷ್ಟೇ ಕಷ್ಟ ಎಷ್ಟೇ ಅಡೆತಡೆಗಳು ಬಂದರೂ ನಾನು ಇರಬೇಕು ಅನ್ನೋದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದರೂ ಅವನ್ನೆಲ್ಲ ಎದುರಿಸಿ ಸಹಿಸ್ಕೊಂಡು ಇವತ್ತು ಇದರಲ್ಲಿದ್ದಾರೆ ಸ್ನೇಹಿತರೆ. ನನ್ನ ಮಗಳನ್ನ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಎಲ್ಲ ತಂದೆ ತಾಯಿಗೂ ಅವ್ರವ್ರ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಂದು ಇದ್ದೇ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮಮ್ಮನಿಗೂ. ಹಾಗಾಗಿ ನನ್ನನ್ನು ಯಾರಾದರೂ ನಮಗೆ ತುಂಬಾ ಇದು ಸ್ನೇಹಿತರೆ. ಬಡತನ, ನಾನು ಶ್ರೀಮಂತರಂತೂ ಅಲ್ಲ, ನಾವು ಬಡವರೇನೇ ಸ್ನೇಹಿತರೆ. ಇವತ್ತಿಗೂ ನಾವು ಬಡವರೇ, ನಾವೇನು ಶ್ರೀಮಂತರಲ್ಲ, ಕೋಟ್ಯಾಧೀಶ್ವರು ಅಲ್ಲ ಸ್ನೇಹಿತರೆ, ನಾವು ಬಡವರೇನೆ. ಆದರೆ ಮೊದಲಿಗಿಂತ ಸ್ವಲ್ಪ ಇವತ್ತಿಗೆ ಪರವಾಗಿಲ್ಲ ಅಷ್ಟು ಹೇಳ್ತೀನಿ ಸ್ನೇಹಿತರೆ. ಅಷ್ಟೇ, ನಾವೇನು ಶ್ರೀಮಂತರಂತ ಹೇಳೋದಿಲ್ಲ ಸ್ನೇಹಿತರೆ, ಬಡವರೇನೆ ನಾವು. ಅವತ್ತಿನ ಪರಿಸ್ಥಿತಿಯಲ್ಲಿ ಯಾರಾದರೂ ಏನಾದರೂ ಕೊಟ್ರಂದ್ರು ಸೆರಗಲ್ಲಿ ಕಟ್ಕೊಂಬಂದು ನನಗೆ ತಿನ್ನಿಸಿ ಉಣಿಸಿ ಸಾಕಿದ್ದಾರೆ. ಅಂಥ ತಾಯಿಗೆ ಇವತ್ತು ಕಷ್ಟ ಅಂದಾಗ ನನ್ನಿಂದ ನೋಡೋದಕ್ಕಾಗ್ತಿಲ್ವಲ್ಲ ಅಂಥೇಳಿ ತುಂಬಾ ದುಃಖ. ನನಗೇನಾರ ನಮ್ಮಮ್ಮ ಹುಷಾರಿಲ್ಲ ಅಂತಂದರೆ ನನಗೆ ಹೆಚ್ಚಿಗೆ ಅದೇ ನೆನಪು ಬರ್ತಾ ಇರುತ್ತೆ ಸ್ನೇಹಿತರೆ. ನಾನೇನಾರು ತರಲೆ ಮಾಡಿದಾಗ ಎಷ್ಟು ನಮ್ಮಮ್ಮ ಹೊಡೆದ್ಬಿಡ್ತಿದ್ರು ಸ್ನೇಹಿತರೆ. ಹೊಡೆದ್ಬಿಟ್ಟು ಮತ್ತು ಒಂದು ಕ್ಷಣಕ್ಕೇ ಹತ್ರ ಕರ್ಕೊಂಡು ನನಗೆ ತಲೆ ಎಲ್ಲ ನೀವಿಸ್ಬಿಟ್ಟು ಎಲ್ಲ ಇದು ಮಾಡಿ ಸಮಾಧಾನ ಮಾಡ್ತಿದ್ರು. ಅದೆಲ್ಲ ತುಂಬಾ ನೆನಪಾಗ್ತಿರುತ್ತೆ ಸ್ನೇಹಿತರೆ. ನನಗೆ ಫಸ್ಟು ನಮ್ಮಮ್ಮಂಗೆ ಹುಷಾರಿಲ್ಲ ಅಂತಂದರೆ ನಾನು ನೆನಪಿಗೆ ಬರೋದೇ ನನಗೆ ಮೇಯ್ನ್ ಅದೇ ಬರ್ತಾ ಇರುತ್ತೆ. ಈಗ 5 ವರ್ಷದಿಂದನೂ ಇದೇ ರೀತಿಯಾಗಿ ಆಗಿತ್ತು. ಅವಾಗ್ಲೂ ಇದೇ ಟೈಮಲ್ಲಿ ಇದರಲ್ಲೇ ಸ್ನೇಹಿತರೆ. ಆವಾಗಿನ ನನ್ನ ಚಿಕ್ಕ ಮಗ ಇನ್ನೂ ತುಂಬ ಚಿಕ್ಕವನು. 1 ತಿಂಗಳು ಬೆಂಗಳೂರಲ್ಲಿ ಸ್ನೇಹಿತರೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲೇ, ಅವಾಗ ಆಸ್ಪತ್ರೆಯಲ್ಲಿರೋದು ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ಅದು ಅನುಭವಿಸಿದ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ ಸ್ನೇಹಿತರೆ. ಅದರಲ್ಲೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅವ್ರು ಡಾಕ್ಟ್ರುಗಳು ಬೈತಾಯಿದ್ರು, ಅವ್ರ ಕೈಯಲ್ಲಿ ಬೈಸ್ಕೊಳ್ಳೋದು ಹೀಗೇನೆ ಮಾಡ್ಕೊಳ್ತಾ 1 ತಿಂಗಳು ಹೆಂಗೆ ಇದನ್ನು ಮಾಡ್ಕೊಂಡು ಹುಷಾರು ಮಾಡಿ ಕರ್ಕೊಂಬಂದು ಇವಾಗಲೂ ಚೆನ್ನಾಗಿದ್ದಾರೆ ಸ್ನೇಹಿತರೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದಿದ್ದಾರೆ, ಚೆನ್ನಾಗಿದ್ದಾರೆ. ಆದರೆ ನಾನು ಹೋಗಿ ನೋಡಲಿಲ್ವಲ್ಲ ಅನ್ನೋದೊಂದು ನನಗೆ ಹೆಚ್ಚಿಗೆ ದುಃಖ, ನೋವು ಸ್ನೇಹಿತರೆ. ಯಾಕಂದ್ರೆ ಪ್ರತಿ ಬಾರಿ ಅವ್ರಿಗೆ ಬಿ ಪಿ ಶುಗರ್ ಈ ರೀತಿಯಾಗೆಲ್ಲ ಇರೋದ್ರಿಂದ ಸ್ವಲ್ಪ ಬಿ ಪಿ ಇದು ಆದಾಗ ತುಂಬಾ ಕಷ್ಟ ಆಗ್ತಾಯಿರುತ್ತೆ. ಹಾಗಾಗಿ ನೋಡೋದಕ್ಕಾಗಲ್ವಲ್ಲ ನಾನು ಅವ್ರ ಜೊತೆ ಇರಬೇಕಿತ್ತು ಅನ್ನೋದು ತುಂಬ ಸಂಕಟ, ಕಷ್ಟ, ದುಃಖ ಆಗ್ತಿರುತ್ತೆ ಸ್ನೇಹಿತರೆ. ಆದರೆ ಏನು ಮಾಡೋದಕ್ಕಾಗಲ್ಲ. ಇದು ಯಾಕೆ ಇದನ್ನು ಮಾಡಿದೆ ಅಂದರೆ ಇದರಲ್ಲಾದ್ರೂ ಸ್ವಲ್ಪ ನೋಡ್ತಾರಲ್ವ, ಸಮಾಧಾನ ಪಡ್ತಾರಲ್ವ ಅನ್ನೋದಕ್ಕೋಸ್ಕರ ಇದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ. ನಾನೇನು ಇದು ವೀಡಿಯೋ ಮಾಡಿ ಎಲ್ಲ ಇದನ್ನು ಮಾಡ್ಬೇಕು ಅನ್ನೋದೇನಿಲ್ಲ. ಆದರೆ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾಯಿದ್ರು, ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಇದನ್ನು ಮಾಡಿಬಿಟ್ಟು ಸ್ವಲ್ಪ ಇದ್ರ ಕಡೆ ಗಮನ ಕೊಡ್ತೀನಲ್ಲ ಅನ್ನೋದು. ನಾನು ಏನಾದರೂ ಮಾಡ್ತಾಯಿದ್ರೆ ನನಗೆ ಅಳಬಾರ್ದು ಅಂತ ಇದ್ರೂ ಕಣ್ಣಲ್ಲಿ ನೀರು ಹಾಗೆ ಹರಿದು ಹೋಗ್ತಾಯಿದೆ ಸ್ನೇಹಿತರೆ. ಹಾಗಾಗಿ ಅದನ್ನೆಲ್ಲ ಇದು ಮಾಡಬೇಕಂತ ನನ್ನ ಮಕ್ಕಳು ನೋಡಿ ಬಂದು ಎಲ್ಲ ಇದು ಮಾಡ್ತಾಯಿದ್ದೆ. ಮಮ್ಮಿ ಸ್ಮೈಲ್ ಮಾಡು, ಇದು ಹೀಗೆ ಹಾಗೆ ಅಂತೇಳಿ ನಗ್ಸೋದಕ್ಕೆಲ್ಲ ತುಂಬ ಪ್ರಯತ್ನ ಪಡ್ತಿದ್ದೆ. ಅವ್ರು ಬಂದಾಗ ಅಷ್ಟೇ ಮತ್ತೆ ನಾನು ಇದನ್ನು ಮಾಡೋದು ಮತ್ತೆ ಹಾಗೇನೆ. ನನಗೇನೋ ಗೊತ್ತಿಲ್ಲ ಸ್ನೇಹಿತರೆ, ಹಂಗೇ ಕಣ್ಣಾಗ ನೀರು ಹರಿದು ಹೋಗ್ತಾ ಇರ್ತಿತ್ತು. ಹಾಗಾಗಿ
ಅಮ್ಮ ನೀನು ಧೈರ್ಯವಾಗಿರ್ಬೇಕು ನೋಡಮ್ಮ, ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ನನ್ನ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲರೂ ಚೆನ್ನಾಗಿರೋದಕ್ಕೆ ಸಾಧ್ಯ. ನೀನು ಚೆನ್ನಾಗಿರ್ಬೇಕು, ನೀನು ಧೈರ್ಯವಾಗಿದ್ದೆ ಅಂತಂದರೆ ನಾನು ಧೈರ್ಯವಾಗಿರ್ತೀನಿ. ಹಾಗಾಗಿ ಚೆನ್ನಾಗಿರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸ್ವಲ್ಪ ಒಂದು ಎಕ್ಸಾಮ್ ಎಲ್ಲ ಮುಗೀತು ಅಂತಂದರೆ ಖಂಡಿತ ಊರಿಗೆ ಹೋಗಿ ಬರ್ತೀನಿ. ಸ್ವಲ್ಪ ಪರೀಕ್ಷೆಗಳೆಲ್ಲ ನಡೀತಾ ಇರೋದ್ರಿಂದ ಸ್ವಲ್ಪ ಹೋಗೋದಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಈ ಇದರಲ್ಲಾದರೂ ನಮ್ಮನ್ನು ನೋಡಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಯೂಟ್ಯೂಬಿಗೆ ಬರೋದಕ್ಕೆ ಕಾರಣವೇ ಇದೇ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಮೇಯ್ನಾಗಿ ನಮ್ಮಮ್ಮ ನೋಡ್ತಾರಲ್ವ ಅನ್ನೋದು ಒಂದು ಮೇಯ್ನ್ ಉದ್ದೇಶ. ಆದರೆ ಇನ್ನೂ ತುಂಬಾ ಕಾರಣಗಳು, ಹಲ್ವಾರು ಕಾರಣಗಳಿದ್ದಾವೆ ಸ್ನೇಹಿತರೆ, ಒಂದೆರಡು. ಆದರೆ ಹಿಂದೆಲ್ಲ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ. ಆದರೆ ಮೇಯ್ನ್ ಕಾರಣ ಬಂದ್ಬಿಟ್ಟು ನಮ್ಮಮ್ಮ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಮ್ಮ ವಿಡಿಯೋ ನೋಡ್ತಾ ಇರ್ತಾರೆ, ನನ್ನ ಮಕ್ಕಳು, ನನ್ನ ಅಳಿಯ, ನನ್ನ ಮೊಮ್ಮಕ್ಕಳು ಅಂತೇಳಿ ನೋಡ್ತಾ ಇರ್ತಾರಲ್ವ ಅನ್ನೋದಕ್ಕೋಸ್ಕರ ಇದು ನಾನು ಯೂಟ್ಯೂಬಿಗೆ ಬಂದಿದ್ದು ಸ್ನೇಹಿತರೆ. ಹಾಗಾಗಿ ಒಂದು ನೋಡೋರು ನೋಡ್ತಾರೆ, ಖುಷಿ ಪಡೋರು, ಹಾಗೆಯೇ ರೆಸಿಪಿ ಎಲ್ಲ ಏನಾದರೂ ಹಾಕಿದಂದ್ರೂ ಅದ್ರದ್ದು ಹೇಳ್ತಾ ಇರೋರು ಎಲ್ಲ ಹೀಗೆ ಇದು ಇತ್ತು ಸ್ನೇಹಿತರೆ. ಹುಷಾರಾಗಿದ್ದಾರೆ, ನೋಡೋಣ. ಭಗವಂತ ಎಂದು ನನ್ನ ಕಷ್ಟದಲ್ಲಿ ಯಾವತ್ತೂ ನಾನು ನಂಬಿರುವಂಥ ದೇವರು ನನಗೆ ಯಾವತ್ತೂ ಇದು ಮಾಡಿಲ್ಲ ಸ್ನೇಹಿತರೆ. ಒಂದಲ್ಲ ಒಂದು ರೂಪದಲ್ಲಿ ಯಾರ ಮುಖಾಂತರನಾದರೂ ಬಂದು ನನಗೆ ಸಹಾಯ ಮಾಡಿದ್ದಾನೆ ಭಗವಂತ. ಹಾಗಾಗಿ ಆ ದೇವ್ರು ಇದನ್ನು ನನ್ನ ಜೊತೆ, ನನ್ನ ಬಜರಂಗಿ, ನನ್ನ ಆಶೀರ್ವಾದ ಯಾವತ್ತೂ ಇರುತ್ತೆ ಅಂತಲೇ ನನ್ನ ಧೈರ್ಯ ಇದೆ ಸ್ನೇಹಿತರೆ.